ಪ್ರೀತಿನ ಪಡ್ಕೊಳ್ಳೋ ಶಕ್ತಿ ಇಲ್ಲ ಅಂದಮೇಲೆ ಪ್ರೀತಿನೇ ಮಾಡೋಕ್ಕೆ ಹೋಗಬಾರ್ದು. ಯಾಕೋ ನಿಮ್ಮನ್ನು ನೋಡಿದಾಗಿಂದ ತ್ಯಾಗ ಅನ್ನೋ ಪದನ ಮರಿಬೇಕು ಅಂತ ಅನಿಸ್ತಾ ಇದೆ. ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಎಸ್, ಲವ್ ಯು ಮುದ್ದು ಅನ್ನುವಂತಹ ಸಿನಿಮಾ ಇದೇ ನವೆಂಬರ್ 7ನೇ ತಾರೀಕು ರಿಲೀಸ್ ಹಂತದಲ್ಲಿರುವಂಥದ್ದು. ಇನ್ನೇನು ಪ್ರಮೋಷನ್ ಕೂಡ ಭಾರಿ ಜೋರಾಗಿ ನಡೀತಾ ಇರುವಂಥದ್ದು. ಎಸ್, ಈ ಸಿನಿಮಾ ಬಗ್ಗೆ ಮಾತಾಡಲು ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಕುಮಾರ್ ಅವ್ರ ನಮ್ಮ ಜೊತೆ ಅವ್ರನ್ನೇ ಮಾತಾಡ್ಸೋತೀನಿ. ಸರ್, ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದೆ. ಲವ್ ಯು ಮುದ್ದು ಸಿನಿಮಾ ಇನ್ನೇನು ನವೆಂಬರ್ 7ನೇ ತಾರೀಕು ಬೆಳ್ಳಿತೆರೆ ಮೇಲೆ ಕಾಲಿಡ್ತಾ ಇದ್ದೀರಾ. ಸೊ ಹೇಗಿದೆ ಸರ್, ಟೆನ್ಷನ್ ಹೇಗಿದೆ? ಎಲ್ಲ ಖುಷಿ ಇದೆ, ಎಲ್ಲ ನೀಟಾಗಿ ಆರಾಮಾಗಿ ಆಗ್ತಾ ಇದೆ. ಸೊ ಯೂಶಲಿ ಟೆನ್ಷನ್ ಇರ್ತದೆ ಪ್ರತಿ ಸಿನಿಮಾ, ಬಟ್ ಈ ಸಿನಿಮಾ ಟೆನ್ಷನ್ ಕಡಿಮೆ, ಬಿಕಾಸ್ ಪ್ರೊಡ್ಯೂಸರ್ ಕೆಲವೊಂದೆಲ್ಲ ನಿಭಾಯಿಸಿದ್ದಾರೆ. ಸೊ ಆರಾಮಾಗಿ ಹೋಗ್ತಾ ಇದೆ. ಈ ಕತೆ ಕೇಳಿದಾಗ ಎಲ್ಲೋ ಒಂದ್ ಕಡೆ ಇರುವಂತಹವ್ರನ್ನ ಒಂದು ನೈಜ ಘಟನೆನ ಸ್ವಲ್ಪ ತಂದಿದ್ದೀರಾ ಅನ್ನುವಂಥದ್ದು ಗೊತ್ತಾಯ್ತು. ಯಾಕೆ ಆ ಮೈಂಡ್ ಸೆಟ್ ಬಂತು? ಇಲ್ಲ, ಯೂಶಲಿ ಈ ನನ್ನ ಪ್ರತಿ ಸಿನಿಮಾಗಳು ಕೂಡ ಒಂದು ಏನೋ ಒರಿಜಿನಲ್ ರಿಯಲ್ ಇನ್ಸಿಡೆಂಟ್ ಬೇಸ್ ಮಾಡಿ ಮಾಡ್ತಿರುವಂತದ್ದು. ಸೊ ಈ ವಿಷಯ ನನಗೆ ಎಲ್ಲೋ ಗೊತ್ತಾದಾಗ ಇದು ಸಿನಿಮಾ ಮಾಡ್ಲೇಬೇಕು ಅಂತ ಅನಿಸ್ತು. ಸೊ ಆಮೇಲೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ನೆಕ್ಸ್ಟ್ ಮಾತೇ ಆಡಲಿಲ್ಲ, ಸರಿ ಗೋವಾನ್ ಅಂದ್ರು. ಸೊ ಎಲ್ಲ ಅದನ್ನ ಅವ್ರನ್ನ ಮೀಟ್ ಆಗಿ ರಿಸರ್ಚ್ ಮಾಡಿ ಅದನ್ನ ಸಿನಿಮಾಟಿಕ್ ಆಗಿ ನಾವು ಹೇಗೆ ಹೇಳ್ಬೇಕು ಅದನ್ನೆಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಲವ್ ಯು ಮುದ್ದು ಈಸಿಲಿ ಬೇಗನೆ ರೆಡಿ ಆಗೋಯ್ತು. ಇದು 6ನೇ ಸಿನಿಮಾ ಅಂತ ಕೇಳ್ಪಟ್ಟೆ. ಈ ಹಿಂದೆ ಸಿನಿಮಾಗೆಲ್ಲ ಹೋಲಿಸ್ಕೊಂಡ್ರೆ ಈ ಸಿನಿಮಾ ಯಾವ ರೀತಿ ಡಿಫ್ರೆನ್ಸ್ ಆಗಿದೆ? ಖಂಡಿತ, ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅದೊಂಥರ ಜನರು, ಕ್ರಿಟಿಕಲ್ ಕೀರ್ತನೆಗಳು ಅಂತ ಮಾಡಿದ್ರೆ ಅದು IPL ಬೆಟ್ಟಿಂಗ್ ಬೇಸ್ ಮಾಡಿದ ಸಿನಿಮಾ. ಸೊ ಇದು ರಿಯಲ್ ಇನ್ಸಿಡೆಂಟ್ ಅಂದ್ರೆ ಏನೋ ಒಂದು ಕಂಟೆಂಟ್ ಬೇಸ್ ಆಗಿ ಮಾಡ್ತಾ ಇದೆ. ಅದು ಬಿಟ್ಟರೆ ಒಂದು ಸಿನಿಮಾ ಒಂದು ಸೆಮಿ ಕಮರ್ಷಿಯಲಿ ಆಮೇಲೆ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಲವ್ ಅನ್ನೋದು ಆಸ್ ಯೂಶಲಿ ಇರುತ್ತೆ. ಸೊ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅನ್ನಂತಾರೆ. ಸೊ ಫಸ್ಟ್ ಅಲ್ಲಿ ಒಂದು ಪ್ಯೂರಿಟಿ ಇರುತ್ತೆ, ಆ ಪ್ಯೂರಿಟಿನೇ ಲವ್ ಯು ಮುದ್ದು. ಸೊ ಪ್ರತಿಯೊಬ್ಬ ಈ ಕರ್ಣ ಅಂತ ಒಂದು ಪಾತ್ರ ಬರುತ್ತೆ. ಆ ಕಾರಣ ಪ್ರತಿಯೊಬ್ಬರ ಜೀವನದಲ್ಲೂ ಆ ಕರ್ಣ ಅಂತ ಇರ್ತಾನೆ. ಎಲ್ಲರೂ ಲೈಕ್ ಒಂದು ಏಜ್ ಅಲ್ಲಿ ಅದೊಂದು ನನ್ನ ಹುಡುಗಿ ನನ್ನ ಇದು ಅಂತ ಈ ತರ ಪ್ರೀತಿ ಇರುತ್ತಲ್ಲ, ಆ ಪ್ರೀತಿನ ಲವ್ ಯು ಮುದ್ದು. ಪ್ರೀತಿ ಮಾಡಿದ್ಮೇಲೆ ಪಡ್ಕೊಬೇಕು, ಇಲ್ಲ ಲವ್ ಮಾಡಬಾರ್ದು ಅನ್ನೋ ಒಂದು ಬೇಸ್ ಲೈನ್ ಇಟ್ಕೊಂಡೇ ಮಾಡಿದಂತ ಸಿನಿಮಾ. ಸೊ ಆ ಅಂಜಲಿ ಆಕಾಶ್ ಕಥೆ ಕೇಳಿದ್ಮೇಲೆ ಈ ಸಿನಿಮಾ ಮಾಡ್ಲೇಬೇಕು, ನಾನೇ ಮಾಡ್ಬೇಕು ಅಂತ ತುಂಬಾ ಒದ್ದಾಡಿ ಅವ್ರದ್ದು ರೈಟ್ಸ್ ಎಲ್ಲ ತಗೊಂಡು ಮಾಡಿರೋದು ಸರ್. ಇದು ಒಂದಷ್ಟು ಜನ ಹೇಗೆ ಅಂದ್ರೆ ಲವ್ ಜಾನರ್ ಸಿನಿಮಾ ಆಗಿರ್ಬೋದು, ಒಂದ್ ಕಡೆ ಇದು ಕೂಡ ಲವ್ ಜಾನರೇ ಆಗಿರ್ಬೋದು, ಬಟ್ ಇನ್ನೊಂದ್ ಕಡೆ ಹೆಂಗೆ ಅಂದ್ರೆ ಥ್ರಿಲ್ಲರ್ ಆಗಿರ್ಬೋದು, ಆ ರೀತಿಯಾಗ ಜಾನರ್ ಬಂದ್ರೆ ಈ ಲವ್ ಜಾನರ್ನ ಯಾಕೆ ಚೂಸ್ ಮಾಡಿ? ಇಲ್ಲ, ಲವ್ ಅನ್ನೋದು ಯೂನಿವರ್ಸಲ್ ಥಿಂಗ್. ಇದು ಪ್ರತಿಯೊಬ್ಬರಿಗೂ ಈಸಿಲಿ ಕನೆಕ್ಟ್ ಆಗೋ ವಿಷಯ ಲವ್. ಸೊ ಯಾರೇ ಸಿನಿಮಾ ನೋಡ್ತಿರೋ ನನ್ನ ಜೀವನದಲ್ಲಿ ಇದೊಂದು ಚಿಕ್ಕದಿದೆ ಈ ಫೀಲ್ ಅಲ್ಲೇ ನೋಡುವಂತ ಸಿನಿಮಾ. ಸೊ ನಾನು ಹಿಂದಿನ ಸಿನಿಮಾದಲ್ಲೆಲ್ಲ ಲವ್ ಅನ್ನೋದು ಟಚ್ ಮಾಡಿರಲಿಲ್ಲ, ಎಲ್ಲ ಒಂದು ಕಂಟೆಂಟ್ ಓರಿಯೆಂಟೆಡ್ ಹೋಗಿದೆ. ಸೊ ಇದು ನಂಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ನಾವ್ ಅನ್ಕೊಂಡಿದ್ರೆ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರೊಡ್ಯೂಸರ್ ಖುಷಿ ಆಗಿದ್ದಾರೆ, ನೋಡಿದವರೆಲ್ಲ ಆಕ್ಚುಲಿ ಸಿನಿಮಾ ಪಕ್ಕ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ರೀಚ್ ಆಗ್ಬೇಕು ಕಾಲೇಜ್ ಸ್ಟೂಡೆಂಟ್ಸು, ಫ್ಯಾಮಿಲಿ ಆಡಿಯನ್ಸ್ಗೆ ನೀಟ್ ಆಗಿರುವಂತ ಸಿನಿಮಾ. ಈಗ ಹೇಗಾಗಿದೆ ಅಂದ್ರೆ ಥಿಯೇಟರ್ಗಳಿಗೆ ಒಂದ್ ಕಡೆ ಜನ ಬರ್ತಾ ಇಲ್ಲ ಅನ್ನುವಂಥದ್ದು. ಅಲ್ಲಿ ಆ ಜನ ಥಿಯೇಟರ್ಗೆ ಜನ ಹೋಗುವವರು ಏನಂತಾರೆ, ಲೋ ಬಜೆಟ್ ಸಿನಿಮಾ ಆಗಿರ್ಬೋದು, ಹೈ ಬಜೆಟ್ ಸಿನಿಮಾ ಆಗಿರೋ ಮನರಂಜನೆ ಬೇಕು ಅನ್ನುವಂಥದ್ದು. ಸೊ ನಿಮ್ಮ ಸಿನಿಮಾದಿಂದ ಏನ್ ಆಕ್ಸೆಪ್ಟ್ ಮಾಡ್ತೀವಿ? ಡೆಫಿನೆಟ್ಲಿ ಸಿನಿಮಾ ಎಂಟರ್ಟೈನ್ಮೆಂಟ್ ಥಿಂಗು. ಸೊ ಈ ಥ್ರೆಡ್ ನಾವು ಆಗಾಗ್ಗೆ ಬಳಸ್ಕೊಂಡಿಲ್ಲ. ಸಿನಿಮಾಗೆ ಏನ್ ಬೇಕು, ಏನೋ ಕಾಮಿಡಿ, ಎಮೋಷನ್ ಎಲ್ಲಾನು ಬ್ಲೆಂಡ್ ಆಗಿರುವಂತ ಸಿನಿಮಾ ಲವ್ ಯು ಮುದ್ದು. ಐ ಥಿಂಕ್ ನಂಗೆ ತುಂಬಾ ಹೋಪ್ ಇದೆ, ಯಾಕಂದ್ರೆ ನಾ ಹಿಂದೆ ಜನ ಯಾವ್ದು ಇಷ್ಟಪಡ್ತಾರೆ ಅನ್ನೋದನ್ನ ಬರ್ಕೊಂಡೇ ಬಂದಿರುವಂತನು. ಸೊ ಬರವಣಿಗೆಯಲ್ಲಿ ತುಂಬಾ ಗ್ರಿಪ್ ಇದೆ ಈ ಸಿನಿಮಾ ನನ್ಗೆ. ಅಂದ್ರೆ ಡೈಲಾಗ್ ವೈಸ್ ಇರ್ಬೋದು, ಸಾಂಗ್ಸ್ ಕೂಡ ಆಲ್ರೆಡಿ ಒಂದು ಒಳ್ಳೆ ಸೌಂಡ್ ಆಗಿದೆ. ಸೊ ನಂಗೆ ತುಂಬಾ ನಂಬಿಕೆ ಇದೆ ವರ್ಕೌಟ್ ಆಗೇ ಆಗುತ್ತೆ ಈ ಸಿನಿಮಾ ಅನ್ನೋದಕ್ಕೆ. ನಿಮ್ಮ ಬರವಣಿಗೆ ಆಗಿರ್ಬೋದು ಒಂದು ಕಡೆ ಇಟ್ರೆ, ಇನ್ನೊಂದ್ ಕಡೆ ಹೇಗೆ ಅಂದ್ರೆ ನೀವು ಆ ರೈಟಿಂಗ್, ನೀವು ಬರ್ದಿರುವಂತ ರೈಟಿಂಗ್ ನ ತಗೊಂಡೋಗಿ ಪ್ರೊಡ್ಯೂಸರ್ ಮುಂದೆ ಆಗಿರ್ಬೋದು, ಹೀರೋಗೆ ಕತೆ ಹೇಳ್ಬೇಕಾದ್ರೆ ಆಗಿರ್ಬೋದು, ಅವರ ಒಂದು ನಾಲೆಡ್ಜ್ ನ ಹೇಳ್ತಾರೆ, ಇಲ್ಲ ಇದನ್ನ ಚೇಂಜ್ ಮಾಡ್ಬೋದಲ್ಲ, ಈ ರೀತಿ ಚೇಂಜ್ ಮಾಡ್ಬೋದಲ್ಲ ಅಂತ. ಆ ರೀತಿ ಆಗಿದೆಯಾ ಸರ್? ಇಲ್ಲ, ಖಂಡಿತ ಈ ಕೆಲವೊಂದೆಲ್ಲ ಡಿಸ್ಕಷನ್ ಆಗ್ಬೇಕಾದ್ರೆ ಅದು ಆಗುತ್ತೆ. ಅಂದ್ರೆ ಈ ಶಾರ್ಟ್ ಹೇಳ್ಬೇಕಾದ್ರೆ ಈ ಡೈಲಾಗ್ ಹಿಂಗೆ ಹೇಳ್ರೆ ಜಾಸ್ತಿನಾ ಅಥವಾ ಈ ಡೈಲಾಗ್ ಜಾಸ್ತಿ, ಅದೆಲ್ಲ ಕಾಮನ್ಲಿ ಆಗುತ್ತೆ ಮೇಡಮ್. ಎಲ್ಲ ನಾವು ಬರ್ದಿದ್ದೆಲ್ಲ ಸ್ಕ್ರೀನ್ ಮೇಲೆ ಬರೋಲ್ಲ, ಆಮೇಲೆ ಎಡಿಟಿಂಗ್ ಮೇಲೆ ಕೆಲವೊಂದು ಕಟ್ ಆಗುತ್ತೆ. ಸೊ ಈಸಿಲಿ ನಮ್ಗೆ ಸ್ಕ್ರಿಪ್ಟ್ ವೈಸ್ ನೀಟಾಗಿ ಒಂದು ಬಾಂಡ್ ಸ್ಕ್ರಿಪ್ಟ್ ಏನಿತ್ತು ಅದು ರೆಡಿ ಮಾಡ್ಕೊಂಡೇ ಹೋಗಿದ್ವಿ. ನಾವು ಅನ್ಕೊಂಡು ಅದು ನೀಟಾಗಿ ಎನ್ಹಾನ್ಸ್ ಆಗಿದೆ. ಸೊ ಸಿದ್ದು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್, ಓಲ್ಡ್ ಟೀಮ್, ಸಿದ್ದು ಸರ್ ಇರ್ಬೋದು, ರೇಷ್ಮಾ ಅವರು, ರಾಜೇಶ್ ನಟ್ರಂಗ, ತಬ್ಲಾ ನಾಣಿ, ಈಗ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ. ಸೊ ಎಲ್ಲರೂ ಅವ್ರವ್ರ ಪಾತ್ರನ ನೀಟಾಗಿ ನಿಭಾಯಿಸಿದ್ದಾರೆ. ಸೊ ನನ್ಗೆ ಲವ್ ಯು ಮುದ್ದು ಮೇಲೆ ತುಂಬಾ ನಂಬಿಕೆ ಇದೆ. ಜೈ ಕೃಷ್ಣ. ಇದೇ ಕತೆ ಹಿಂದೆ ಎಲ್ಲ ಗೀತಾ ಸಿನಿಮಾಗಳಲ್ಲಾಗಿರ್ಬೋದು, ಅಲ್ಲೂ ಕೂಡ ಅಷ್ಟೇ, ಫಸ್ಟ್ ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಆಗಿತ್ತು, ಅದಾದ್ಮೇಲೆ ಮದುವೆ ಆಗಿರುವಂತ ಆ ಲವ್ ರೀತಿ ಇರುವಂತದ್ದು. ಸೊ ಇದ್ರಿಂದ ಯಾವ ರೀತಿ ತಗೊಂಡ್ಬಂದಿದ್ದೀರಾ, ಯಾವ ರೀತಿ ಇದೆ ಕತೆ? ಇಲ್ಲ, ನಿಮ್ಗೆ ಅದು ಕತೆನ ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ಳೇಬೇಕಾದ್ರೆ ಸಿನಿಮಾ ಅನ್ನೋದು ಬಂದಾಗ. ಸೊ ಅಲ್ಲಿ ನೀವೇನ್ ಅನ್ಕೊಂತಾರೆ ಅದ್ ಬಿಟ್ಟು ಬೇರೆ ಇದೆ. ಬಟ್ ಆಕ್ಸಿಡೆಂಟ್ ಸೀಕ್ವೆನ್ಸ್ ಅದೆಲ್ಲ ಆಸ್ ಯೂಶುವಲ್ ಹೋಗುತ್ತೆ. ಬ್ರೈನ್ ಟ್ಯೂಮರ್ ಹೈಲೈಟ್ ಮಾಡಿಲ್ಲ ನಾನು, ಕತೆಗೆ ಪೂರಕವಾಗಿರ್ಬೇಕಂದ್ರೆ ಆ ಸಿನಿಮಾ ನೋಡ್ರೆ ಬೇರೆ ಯಾವ ಸಿನಿಮಾ ನೆನಪಾಗಬಾರ್ದು. ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾವ್ ಏನ್ ಫಿಲ್ಟರ್ ಮಾಡಿ ಏನ್ ಜನಕ್ಕೆ ಕೊಡಬೇಕು, ಅದು ರಾಗ್ ಹೇಳಕ್ಕಲ್ಲ ಕೆಲವೊಂದೆಲ್ಲ, ಅದನ್ನೆಲ್ಲ ಮ್ಯಾನೇಜ್ ಮಾಡಿದ್ದೇನೆ. ಸೊ ಐ ಥಿಂಕ್ ಈಸಿಲಿ ಇಷ್ಟ ಆಗುತ್ತೆ, ನೀಟ್ ಕನೆಕ್ಟ್ ಆಗ್ತಾನೆ. ಸೊ ಸೆಕೆಂಡ್ ಹಾಫ್ ಒಂದು ಎಮೋಷನ್ ಬ್ಯಾಕಪ್ ಇದೆ.
ಸೊ ಎಂತವ್ರು ಗೊತ್ತಿದೆ ಕಣ್ಣಲ್ಲಿ ನೀರು ಹಾಕ್ತಾರೆ, ಅದು ಗ್ಯಾರಂಟಿ ಇದೆ ಸಿನಿಮಾದಲ್ಲಿ. ಅಂಜಲಿ ಅನ್ನುವಂಥವ್ರನ್ನ ನಾವು ಕೇಳ್ಪಟ್ವಿ, ಇವತ್ತೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ, ಇಂಟ್ರೊಡ್ಯೂಸ್ ಕೂಡ ಮಾಡಿದ್ರಿ. ಸೊ ಅವ್ರನ್ನ ಈ ಸಿನಿಮಾಗೆ ತರುವಂತ, ಅವರ ಒಂದು ನೈಜ ಘಟನೆ ತರುವಂತ ಕೆಲಸ ಯಾಕಾಯ್ತು ಅಂತ? ಇಲ್ಲ ಮೇಡಮ್, ಯಾವ್ದೋ ಒಂದು ಸ್ಪಾರ್ಕ್ ಅನ್ಸುತ್ತೆ, ಯಾವ್ದೋ ಒಂದು ವಿಷಯ ಹಿಡಿತಾ ಇರ್ತೀವಿ ನಾವು. ಯೂಶಲಿ ಏನೋ ಒಂದು ಹೊಸ ವಿಷಯ ಹುಡುಕ್ತಾ ಇರ್ತೀವಿ ಡೈರೆಕ್ಟರ್ಸ್. ಸೊ ಅದನ್ನ ನೋಡಿದ ತಕ್ಷಣ ಒಂದು ಸ್ಪಾರ್ಕ್ ಆಯ್ತು, ಎಸ್ ಇದನ್ನ ನಾನು ಸಿನಿಮಾ ಮಾಡ್ಲೇಬೇಕು ಅಂತ. ಸೊ ಆ ಸ್ಪಾರ್ಕ್ ಈಗ ಐ ಥಿಂಕ್ ಒಳ್ಳೆ ವಿಭಾಗದಲ್ಲಿ ಆಗಿದೆ ಅನ್ನೋದೊಂದು ಭರವಸೆ. ಕೊನೆಯದಾಗಿ ಎಷ್ಟು ಟೆನ್ಷನ್ ಇದೆ ಸರ್? ಇನ್ನೊಂದೆರಡು ಸಿನಿಮಾ ಕೂಡ ನವೆಂಬರ್ 7ನೇ ತಾರೀಕು ಇದೆ, ಎಷ್ಟು ಟೆನ್ಷನ್? ಇಲ್ಲ ಮೇಡಮ್, ಎಲ್ಲಾ ಸಿನಿಮಾ ಹಿಟ್ ಆಗ್ಬೇಕು, ನಮ್ಮ ಸಿನಿಮಾ ಹಿಟ್ ಆಗ್ಬೇಕು. ಸೊ ಪ್ರತಿಯೊಬ್ಬರದ್ದು ಅವ್ರದೇ ಕನಸುಗಳಿರುತ್ತೆ. ಸೊ ನಾವು ಆ ಮಧ್ಯೆ ಏನಾದ್ರು ವಿಭಿನ್ನವಾಗಿ ಕಂಡ್ರೆ ಮಾತ್ರ ನಮ್ಮನ್ನ ನೋಡೋಗ್ತಾರೆ. ಸೊ ನಂಗೆ ಒಪ್ಪಿದೆ, ಒಳ್ಳೆ ಸಿನಿಮಾ, ಆ ಸಿನಿಮಾನು ಗೆಲ್ಬೇಕು, ನಮ್ಮ ಸಿನಿಮಾನು ಗೆಲ್ಬೇಕು. ಜೈ ಕೃಷ್ಣ. ಪ್ರಮೋಷನ್ ಎಲ್ಲ ಯಾವ ರೀತಿ ನಡೀತಾ ಇದೆ ಮೇಡಮ್? ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ಈ ವಿಷಯಗಳೆಲ್ಲ ರಿಯಲ್ ಇನ್ಸಿಡೆಂಟ್ ಇದೆಲ್ಲ ತಟ್ಟುತ್ತೆ. ನೀವು ತುಂಬಾ ಸಿನಿಮಾ ನೋಡ್ಕೊಂತ ಬನ್ನಿ, ಒರಿಜಿನಲ್ ಸಿನಿಮಾಗಳು ಈಸಿಲಿ ಕನೆಕ್ಟ್ ಆಗಿವೆ. ಸೊ ಆತರ ಈಸಿಲಿ ಲವ್ ಮುದು ಕನೆಕ್ಟ್ ಆಗ್ತದೆ ಅನ್ನೋ ಭರವಸೆ ಇದೆ. ಎಲ್ರು ಹೆಂಗೆ ಸೆಟಲ್ ಇರುವವರೆಲ್ಲ, ಹೀರೋ ಆಗಿರ್ಬೋದು, ಹೀರೋಯಿನ್ ಹೆಂಗ್ ಸ್ಪಂದಿಸಿದ್ರು ಸರ್ ನಿಮ್ಮ? ಮೇಡಮ್ ಇಲ್ಲ ಅಂದ್ರೆ ಯೂಶಲಿ ನಾನು ಹಿಂದೆ ಸಿನಿಮಾಗಳು ಮಾಡಿದ್ದೀನಿ. ಅದೇನ್ ನಮ್ಗೆ ಈಗ ನಿಮ್ದು ವರ್ಕ್ ಏನಿರುತ್ತೆ ನಿಮ್ಗೆ ಅದು ಈಸಿ, ಅದು ನಮ್ ವರ್ಕ್ ತುಂಬಾ ಈಸಿನೇ. ಸೊ ಆತರ ಎಲ್ಲಾರು ನನ್ಗೆ ಈಗ ನಾನು ಸಿದ್ದೂರ್ ಕೇಳಿದ ತಕ್ಷಣ ಅವ್ರು ಮರು ಮಾತಾಡ್ಲಿಲ್ಲ, ಸರಿ ಸರ್ ನಾನು ನಿಮ್ ಜೊತೆ ಕೆಲಸ ಮಾಡ್ತೀನಿ, ಸಿದ್ದೂರ್ ಮುಡಿ ಕೊಟ್ಟಿದ್ದಾರೆ ಸಿನಿಮಾಗೋಸ್ಕರ. ಸೊ ಈ ತರದೆಲ್ಲ ಎಕ್ಸ್ಪೆರಿಮೆಂಟ್ಗಳು ಏನೇನೋ ಮಾಡಿದೀವಿ. ಸೊ ಎಲ್ಲಾನು ವರ್ಕ್ ಆಗುತ್ತೆ ಅನ್ನೋ ಒಂದು ಆಶಾಭಾವ ಇದೆ. ಎಷ್ಟು ಥಿಯೇಟರ್ಗಳಲ್ಲಿ, ಸಿಂಗಲ್ ಥಿಯೇಟರ್ಗಳಲ್ಲಿ ಆಗಿರೋದು, ಮಲ್ಟಿಪ್ಲೆಕ್ಸ್ ಗಳಲ್ಲಿ ಮಾತಾಡಿದೀರಾ ಏನು? ಇಲ್ಲ, ಎಲ್ಲ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಗೌಡ್ರು ಅಂತ ಎಲ್ಲ ನಾವು ಅನ್ಕೊಂಡಿದ್ದೆ ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ. ಎಲ್ಲ ಐ ಥಿಂಕ್ ಒಂದು ಅವಶ್ಯಕತೆ ನೋಡ್ಕೊಂಡು ಮಾಡೋಣ, 100+ ಥಿಯೇಟರ್ಸ್ ಅಂತ ಆಗುತ್ತೆ. ಸೊ ಮಾತುಕತೆಗಳಾಗ್ತಾ ಇದೆ, ಚೆನ್ನಾಗಾಗುತ್ತೆ. ಕೊನೆಯದಾಗಿ 7ನೇ ತಾರೀಕು ರಿಲೀಸ್ ಹಂತದಲ್ಲಿದೆ, ಏನ್ ಹೇಳ್ತೀರಾ ವೀಕ್ಷಕರಿಗೆ? ಸಿನಿಮಾ ಪ್ರತಿಯೊಬ್ಬರಿಗೂ ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಥಿಂಗ್. ಸೊ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಎಮೋಷನ್. ಸಿನಿಮಾ ಥಿಯೇಟರ್ಗೆ ಬಂದು ನಿಮ್ದು ಏನು 2 ಅವರ್ ಟೈಮ್ ಇದೆ. ಸೊ ಅದನ್ನ ಯಾವ ವಿಭಾಗದಲ್ಲಿ ಮೋಸ ಆಗಲ್ಲ. ಸೊ ನಗ್ತಾ ಎಮೋಷನಲಿ ಮನೆಗೆ ಹೋಗ್ತೀರಾ. ಸೊ ನಾನು ಫಸ್ಟ್ ಆಫ್ ಆಲ್ ನನ್ನ ನಗುನೇ ನನ್ನ ಪ್ಲಸ್ ಪಾಯಿಂಟ್ ಹಿಂದೆ ಇಲ್ಲ. ಸೊ ನಗಿಸ್ತೀನಿ, ಕೆಲವೊಂದ್ಸರಿ ಒಂದು ಎಮೋಷನಲಿ ಒಂದು ಬಾಂಡೇಜ್ ಕ್ರಿಯೇಟ್ ಆಗುತ್ತೆ ಗಂಡ ಹೆಂಡತಿ ಜೊತೆ ಬಂದ್ರು. ಸೊ ಹೀಗಿರ್ಬೇಕು ಅಂತ ಅನ್ಕೊಂಡು ಹೋಗ್ತಾರೆ, ಥಿಯೇಟರ್ ಇರೋವರೆಗೂ, ಹೊರಗಡೆ ಹೋಗೋವರೆಗೂ ಆದ್ರೂ. ಸೊ ಅದನ್ನ ಹೇಳಕ್ ಕೊಟ್ಟಿದ್ದು, ಫ್ಯಾಮಿಲಿ ಕುತ್ಕೊಂಡು ನೀಟಾಗಿ ನೋಡುವಂತ ಸಿನಿಮಾ ಲವ್ ಯು ಮುದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ನವೆಂಬರ್ 7ನೇ ತಾರೀಕು ಲವ್ ಯು ಮುದ್ದು ಅನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ಥಿಯೇಟರ್ಗಳಿಗೆ ಭೇಟಿ ನೀಡಿ ಸಿನಿಮಾಗಳನ್ನ ನೋಡಿ ಅಂತ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.